ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ವಿಷಯ ಏನಂದರೆ, SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ STS ನಂಬರು PU ಬೋರ್ಡ್ಗೆ ಅಟ್ಯಾಚ್ ಆಗಿಲ್ಲ, ಲಿಂಕ್ ಆಗಿಲ್ಲ ಅಂತ ತೋರಿಸ್ತಾ ಇದೆ. ಇದು ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ, ಅಥವಾ ಇವಾಗ SSLC ಮುಗಿಸಿ ಫಸ್ಟ್ PUCಗೆ ಏನು ಜಾಯ್ನ್ ಆಗಿರ್ತಾರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಎಲ್ಲರಿಗೂ ತೋರಿಸ್ತಾ ಇದೆ. ಹಾಗಾಗಿ ಇದರ ಸಲಹೆ ಏನಂದರೆ, ಅದಕ್ಕೂ ಮೊದಲು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಇದೇ ಥರ ಯೂಸ್ಫುಲ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಥರ ಎರರ್ ಬಂದಾಗ, ಅಂದರೆ PU ಬೋರ್ಡಿಗೆ ನಿಮ್ಮ STS ನಂಬರು ಇನ್ನೂ ಅಟ್ಯಾಚ್ ಆಗಿಲ್ಲ ಅಂತ, ಲಿಂಕ್ ಆಗಿಲ್ಲ ಅಂತ ಬಂದರೆ, ನಿಮ್ಮ STS ನಂಬರನ್ನು ತೆಗೆದುಕೊಂಡು ಹೋಗಿ, ಹಾಗೆ SSP ಐಡಿಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಕಾಲೇಜಲ್ಲಿ ನೀವು PU ಬೋರ್ಡ್ಗೆ ಲಿಂಕನ್ನು ಮಾಡಿಸ್ಬೇಕು. ನಿಮ್ಮ ಕಾಲೇಜುಗಳಲ್ಲೇ ಮಾಡ್ತಾರೆ. ಹಾಗಾಗಿ ಕಾಲೇಜುಗಳಲ್ಲಿ ಲಿಂಕ್ ಮಾಡಿದ ನಂತರವೇ ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಬರುತ್ತೆ. ಹಾಗಾಗಿ ಮೊದಲು ಲಿಂಕ್ ಮಾಡಿಸಿ ನಂತರ ಅಪ್ಲಿಕೇಶನನ್ನು ಹಾಕಿ. ಕೊನೆಯ ದಿನಾಂಕಗಳು ಬರ್ತಾ ಇರ್ತವೆ. ಹಾಸ್ಟೆಲ್ ಅಪ್ಲಿಕೇಶನ್ ಅಂತೂ ಕಂಪ್ಲೀಟಾಗಿ ಮುಗಿದಿದೆ ಮೊನ್ನೆ. ಹೀಗಾಗಿ SSP ಚಾಲೂ ಇದೆ ಅಪ್ಲಿಕೇಶನ್ನು. ಹೀಗಾಗಿ ತುಂಬ ಜನ ಅದೇನು ಅಂತ ಬಿಟ್ಬಿಟ್ಟು ನಿಮ್ಮ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದನ್ನು ತಪ್ಪಿಸ್ಕೊಂಡು ಬಿಡ್ತೀರಾ ಕೊನೆಯ ದಿನಾಂಕ ಬಂದು. ಆದಷ್ಟು ಬೇಗ ಯಾರೆಲ್ಲ ಇನ್ನೂ ಲಿಂಕ್ ಆಗಿಲ್ಲ, ಲಿಂಕ್ ಮಾಡಿಸಿ. ತುಂಬ ಜನಕ್ಕೆ ನಾನು ಹೇಳಿದ್ದೆ ಲಿಂಕ್ ಆಗಿಲ್ಲ ಅಂತ ಲಿಂಕ್ ಮಾಡಿಸೋಕ್ಕೆ. ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ನೀವು ಸೆಕೆಂಡ್ PUC ಹೋಗ್ತೀರಾ. ಇವಾಗ ಇದನ್ನು ಬಿಟ್ಬಿಡ್ತೀರಾ, ನಮಗೆ ಗೊತ್ತಾಗಿಲ್ಲ ಅಂತ, ಟೈಮ್ ಲಾಸ್ಟ್ ಡೇಟ್ ಆಗುತ್ತೆ, ಮರ್ತು ಬಿಡ್ತೀರಾ. ಅದೇ ಸೆಕೆಂಡ್ PUC ಮತ್ತೆ ನೀವು ತಿರ್ಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋದಾಗೆ ಅದೇ ಥರ ತೋರಿಸುತ್ತೆ. ಯಾಕಂದರೆ ನೀವು ಫಸ್ಟ್ PUCಲಿ ಲಿಂಕ್ ಮಾಡಿಸಿರೋದಿಲ್ಲ. ಫಸ್ಟ್ PUC ಲಿಂಕ್ ಮಾಡಿಸಿದ್ರೆ ಸೆಕೆಂಡ್ PUCಲಿ ಯಾವುದೇ ಥರ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇನ್ನು ಲಾಸ್ಟಲ್ಲಿ ಬಂದುಬಿಟ್ಟು NSP OTR. ಇದು ತುಂಬ ಜನಕ್ಕೆ ಬರ್ತಾರಂಥ ಪ್ರಾಬ್ಲಮ್ಮು. NSP OTR ನಂಬರನ್ನು ಎಂಟ್ರಿ ಮಾಡಿ ಅಂತ. NSP OTR ಅಂದರೆ ಈ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ, ಪ್ಲೇಸ್ಟೋರಲ್ಲಿ ಒಂದು ಆ್ಯಪ್ ಇದೆ NSP OTR ಅಂತ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟರ್ ಮಾಡಬೇಕು. ಸ್ಟಾರ್ಟಿಂಗ್ ರಿಜಿಸ್ಟರ್ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ OTP ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ OTP ಕೊಟ್ಟು ಕ್ಯಾಪ್ಚನ್ನ ಹಾಕಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೇಳುತ್ತೆ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ಫೇಸ್ ಅಥೆಂಟಿಕೇಷನ್ ಇರುತ್ತೆ. ಅಥೆಂಟಿಕೇಷನ್ ಆದ ನಂತರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಹಾಗೆ ನಿಮ್ಮ ಜಿಮೇಲ್ ಅಡ್ರೆಸ್ಸನ್ನು ಹಾಕಿ ಸಬ್ಮಿಟನ್ನು ಮಾಡ್ಕೊಳ್ಳಿ. ಆವಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು NSP OTR ಹಾಗೆ ಒಂದು ಪಾಸ್ವರ್ಡ್ ಬರುತ್ತೆ. ನೆಕ್ಸ್ಟು ಲಾಗಿನ್ ಅಂತ ಕ್ಲಿಕ್ ಮಾಡುವಾಗ NSP OTR ಲಾಗಿನ್ ಅಂದರೆ NSP OTR ಲಾಗಿನ್ ಅಂತ ಇರುತ್ತೆ. ಈಚೆ ಕಡೆ ಆಧಾರ್ ಲಾಗಿನ್ ಅಂತ ಇರುತ್ತೆ. ನೀವು OTR ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಮೊಬೈಲ್ಗೆ ಬಂದಂಥ OTR ನಂಬರನ್ನು ಎಂಟ್ರಿ ಮಾಡಿ, ಕೆಳಗಡೆ ಪಾಸ್ವರ್ಡ್ ಇರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ ಹಾಕಿದರೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಏನಂದರೆ ಪಾಸ್ವರ್ಡ್ ಚೇಂಜ್ ಮಾಡೋದು. ಅಲ್ಲಿ ಏನಂದರೆ ಓಲ್ಡ್ ಪಾಸ್ವರ್ಡ್ ಆಟೋಮೆಟಿಕ್ಕಾಗಿ ತೆಗೆದುಕೊಂಡಿರುತ್ತೆ. ನೀವು ನ್ಯೂ ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಮಾಡಬೇಕು. ನ್ಯೂ ಪಾಸ್ವರ್ಡ್ ಹಾಕಿದ ನಂತರ ಬ್ಯಾಕ್ ಬರುತ್ತೆ. ಮತ್ತೆ ತಿರ್ಗಾ OTR ಲಾಗಿನ್ ಮೇಲೆ ಹೋಗಿ OTR ನಂಬರನ್ನು ಹಾಕಿ, ಹಾಗೆ ನೀವು ಹೊಸದಾಗಿ ಹಾಕಿರುವಂಥ ಪಾಸ್ವರ್ಡ್ನ ಅಲ್ಲಿ ಹಾಕಿ ಕ್ಯಾಪ್ಚನ್ ಹಾಕಿದರೆ ಲಾಗಿನ್ ಆಗುತ್ತೆ. ನಿಮ್ಮ NSP OTR ನಿಮಗೆ ಶೋ ಆಗುತ್ತೆ. ಒಂದು ಪೇಜು ಅಂದರೆ ನಿಮ್ಮ ಫೋಟೋ ಇರೋದು, ನಿಮ್ಮ ಡೀಟೇಲ್ಸ್ ಇರುವಂತಹ ಒಂದು ಪೇಜು ಓಪನ್ ಆಗುತ್ತೆ. ಓಪನ್ ಆದ ನಂತರ ಅದರಲ್ಲಿರುವಂಥ NSP OTR ನಂಬರನ್ನು SSP ಸ್ಕಾಲರ್ಶಿಪ್ ಲಾಸ್ಟ್ ಸ್ಟೆಪ್ಪಲ್ಲಿ ಹಾಕಿದರೆ ನೆಕ್ಸ್ಟ್ ನಿಮ್ಮ ಪೇಜ್ ಸಬ್ಮಿಟ್ ಪೇಜ್ಗೆ ಹೋಗುತ್ತೆ. ಸಬ್ಮಿಟನ್ನು ಮಾಡಿ ಪ್ರಿಂಟೌಟನ್ನು ತೆಗೆದುಕೊಳ್ಳಿ. ಇದರ ಬಗ್ಗೆ ನಾನು ಒಂದು ಸಂಪೂರ್ಣವಾದಂತಹ ಟ್ಯುಟೋರಿಯಲ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಬೇಕಂದರೆ ನಾನು ಟ್ಯುಟೋರಿಯಲ್ ವಿಡಿಯೋನ ಕೊಡ್ತೀನಿ. ಇದು ಯೂಸ್ಫುಲ್ ಮಾಹಿತಿ ಎಲ್ಲರಿಗೂ. ಆದಷ್ಟು ನಿಮಗೂ ಯೂಸ್ ಆಗಿಲ್ಲ ಅಂದರೂ ಬೇರೆಯವ್ರಿಗಾದರೂ ಯೂಸ್ ಆಗುತ್ತೆ. NSP OTR ಬಗ್ಗೆ ಇದೊಂದು ಸಂಪೂರ್ಣ ಮಾಹಿತಿ SSP ಸ್ಕಾಲರ್ಶಿಪ್ಪನ್ನು ಹಾಕುವವರಿಗೆ. ಅದಕ್ಕಾಗಿ ಯಾರು ಸ್ಕಾಲರ್ಶಿಪ್ಗಳನ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನೊಂದು ಏನಪ್ಪ ಅಂದರೆ, ಡಿಗ್ರಿ ಕಾಲೇಜ್ನವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇನಾದರೂ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಇದೇ ಥರ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಏನಾದರೂ ಡೌಟ್ಸ್ಗಳಿದ್ದರೆ, ನಿಮಗೆ ಯಾವ ಥರ ಎರರ್ಗಳಿದ್ದರೆ, ಯಾವ ಅಪ್ಲಿಕೇಶನಲ್ಲಿ ತೊಂದರೆಗಳಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ.